ಡಿಕೆಗೆ ಸಿದ್ದು ಬಂಗನಾಮ ಹಾಕೋದು ಗ್ಯಾರಂಟಿ. ಅಶೋಕ್ ವ್ಯಂಗ್ಯ ಕೈಪಾಳೆಯ ಕೊತ. ಕುರ್ಚಿ ಕಚ್ಚಾಟದಿಂದ ಕೈಪಾಳೆಯಕ್ಕೆ ಭಾರಿ ಹಿನ್ನಡೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಬಂಗನಾಮ ಹಾಕೋದು ಗ್ಯಾರಂಟಿನಾ? ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ? ಕುರ್ಚಿ ಕಚ್ಚಾಟ ಹೀಗೆ ಮುಂದುವರೆದ್ರೆ 2028ರಲ್ಲಿ ಕೈಪಾಳೆಯಕ್ಕೆ ಭಾರಿ ಹಿನ್ನಡೆಯಾಗುತ್ತಾ? ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವ್ಯಂಗ್ಯದ ಮಾತುಗಳಿಗೆ ಕೈಪಾಳೆಯ ಕೊತ ಕುದಿಯುತ್ತಿರೋದಾದ್ರೂ ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮೆಗಾ ಸೀರಿಯಲ್ ತರ ಮುಂದುವರಿಯುತ್ತಲೇ ಇದೆ. ಇದು ರಾಜ್ಯದ ಜನ ಬೇಸತ್ತು ಹೋಗುವಂತೆ ಮಾಡಿದೆ. ಇದೇ ವಿಚಾರ ವಿಪಕ್ಷ ನಾಯಕರಿಗೂ ಆಹಾರವಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕ ಕಾಂಗ್ರೆಸ್ನಲ್ಲಿನ ಈ ಗೊಂದಲದ ಬಗ್ಗೆ ಇತಿಶ್ರೀ ಹಾಡುವ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ. ಹೀಗೆಯೇ ಮುಂದಿನ 2 ವರ್ಷ ಮುಂದೂಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಸಿದ್ದರಾಮಯ್ಯ ಯಾವಾಗಲೂ ಫೆವಿಕಲ್ ತರ ತಮ್ಮ ಸಿಎಂ ಕುರ್ಚಿ ಭದ್ರಪಡಿಸಿಕೊಂಡಿರುತ್ತಾರೆ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕುರ್ಚಿಗೆ ಫೆವಿಕಲ್ ಹಾಕಿ ಅಂಟಿಸಿಕೊಳ್ಳುವ ವಿದ್ಯೆ ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತಿದೆ. ಡಿಕೆ ಶಿವಕುಮಾರ್ಗೆ ಅದೆಲ್ಲ ಗೊತ್ತಿಲ್ಲ. ಹೊಡೆದು ಕಿತ್ತುಕೊಳ್ಳುವ ಕಾಲ ಇದಲ್ಲ, ತಲೆ ಬಳಸಬೇಕಾದ ಕಾಲವಿದು ಅಂತೇಳಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಕುರ್ಚಿ ಬಿಟ್ಟುಕೊಡೋದಿಲ್ಲ. ನೋಡುತ್ತೀರಿ, ಡಿಕೆ ಶಿವಕುಮಾರ್ಗೆ ಬಂಗನಾಮ ಹಾಕೋದಂತೂ ಗ್ಯಾರಂಟಿ. ರಾಜ್ಯ ಸರ್ಕಾರದ ಆಡಳಿತ ಇವರ ಕುರ್ಚಿ ಕಾಳಗದಿಂದಾಗಿ ಸತ್ತು ಹೋಗಿದೆ. ಆ ಹೆಣವನ್ನ ಯಾರು ಯಾವ ಭಾಗದಿಂದಲಾದರೂ ಹೊರಲಿ, ಅದು ನಮಗೆ ಬೇಕಿಲ್ಲ ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ. ಜೊತೆಗೆ ಇಂದು ಗ್ಯಾರಂಟಿ ಯೋಜನೆ ಹೊರೆಯಾಗ್ತಿದೆ ಅಂತ ಹೇಳುವ ಕಾಂಗ್ರೆಸ್ ನಾಯಕರಿಗೆ ಅಂದು ಭರವಸೆ ಕೊಡುವಾಗ ಜ್ಞಾನ ಇರಲಿಲ್ಲವೇ? ಗ್ಯಾರಂಟಿ ಕಿತ್ತು ಹಾಕಲು ಈಗ ಹುನ್ನಾರ ನಡೆಸುತ್ತಿದ್ದಾರೆ. ಯುವನಿಧಿ ಯೋಜನೆ ಮೂಲೆ ಗುಂಪಾಗಿದೆ. ಅನೇಕ ಬಸ್ಗಳ ಸೇವೆ ನಿಂತು ಹೋಗಿದೆ. ಇನ್ನಾರು ತಿಂಗಳಲ್ಲಿ ಸಾರಿಗೆ ನೌಕರರು ಮುಷ್ಕರ ನಡೆಸಬಹುದು ಅಂತೇಳಿ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಇನ್ನ ಡಿಕೆಶಿ ಅವರ ಬಗ್ಗೆಯೂ ವ್ಯಂಗ್ಯವಾಡಿರೋ ಆರ್ ಅಶೋಕ್, ದೇವಸ್ಥಾನಗಳನ್ನು ಸುತ್ತುತ್ತಿರುವ ಡಿಕೆ ಶಿವಕುಮಾರ್ ನಾಮದ ಮೇಲೆ ನಾಮ ಹಾಕಿಕೊಳ್ಳುತ್ತಿದ್ದಾರೆ. ಒಪ್ಪಂದ ಆಗಿದೆ ಎನ್ನುತ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಆ ಬಗ್ಗೆ ಒಮ್ಮೆಯೂ ಹೇಳಿಕೆ ಕೊಟ್ಟಿಲ್ಲ. ಒಪ್ಪಂದ ಆಗಿದೆಯೋ ಇಲ್ವೋ ಹೇಳಿಬಿಡ್ಲಿ, ಕಿತ್ತಾಡುತ್ತಾ ಕೂರೋದಕ್ಕೆ, ಜನರ ಮನಸ್ಸಲ್ಲಿ ಗೊಂದಲ ಮೂಡಿಸುತ್ತಿರೋದಕ್ಕೆ. ಕೆಲವೊಮ್ಮೆ ಈ ಬೆಳವಣಿಗೆ ನೋಡಿ ರಾಜ್ಯದ ಜನ ಎಂಜಾಯ್ ಮಾಡುತ್ತಿದ್ದಾರೆ. ಅವರ ಜೊತೆ ನಾವು ಕೂಡ ಎಂಜಾಯ್ ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ದಿವಾಳಿ ಮಾಡ್ತಿದೆ. ಕಾಂಗ್ರೆಸ್ ಮಂತ್ರಿಗಳು ಹಣ ಸಂಗ್ರಹ ಮಾಡುತ್ತಿರುವ ಏಜೆಂಟ್ಗಳು ರಾಹುಲ್ ಗಾಂಧಿಗೆ ಎಟಿಎಂ ಆಗಿದ್ದಾರೆ. ಇವರ ವಿರುದ್ಧ ಹೋರಾಟ ಮಾಡುತ್ತೇವೆ. ಕಾಂಗ್ರೆಸ್ ಮಾಡಿದ ಪಾಪದಿಂದ ರಾಜ್ಯಕ್ಕೆ ಈ ರೀತಿಯ ಪರಿಸ್ಥಿತಿ ಬಂದಿದೆ. ಬಿಜೆಪಿಗಿಂತ 3 ಪಟ್ಟು ಹೆಚ್ಚು ಪರ್ಸೆಂಟೇಜ್ ಭ್ರಷ್ಟಾಚಾರ ಆರೋಪ ಕಾಂಗ್ರೆಸ್ ಮೇಲಿದೆ ಅಂತೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಡಿಕೆಶಿ ಅವರನ್ನ ಮುಂದಿನ ಸಿಎಂ ಅಂತೇಳಿ ಬಿಂಬಿಸಲು ಡಿಕೆಶಿ ಬಣಹರ ಸಾಹಸ ಪಡ್ತಿದೆ. ಡಿಕೆಶಿ ಬಿಟ್ರೆ ಇನ್ಯಾರು ಮುಂದಿನ ಸಿಎಂ ಆಗೋಕೆ ಯೋಗ್ಯರಲ್ಲ ಅನ್ನೋ ರೀತಿ ಬಿಂಬಿಸಲಾಗ್ತಿದೆ. ಇದು ಕೆಲ ದಲಿತ ನಾಯಕರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಅವರು ಇವರ್ಯಾಕೆ, ನೀವೇ ಯಾಕೆ ಸಿಎಂ ಆಗಬಾರ್ದು ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮನವಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಜೊತೆಗೆ ನೀವೇ ಸಿಎಂ ಆಗಿ, ಇಲ್ಲದಿದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ, ಅಧಿಕಾರವಿದ್ರೂ ಅವಕಾಶ ನೀಡದಿದ್ರೆ ಇತಿಹಾಸ ನಿಮ್ಮನ್ನ ಶಪಿಸುತ್ತೆ ಅಂತಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಕೆಲ ನಾಯಕರು ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ಬೇಕಾ ಬೇಡ್ವಾ ಅಂತೇಳಿ ನಿರ್ಧಾರ ಮಾಡೋ ಕೀಲಿಕೈ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಡಿಕೆಶಿ ಸಿಎಂ ಆಗ್ತಾರಾ ಇಲ್ವಾ ಅನ್ನೋ ಗೊಂದಲ ಎಲ್ಲರನ್ನೂ ಕಾಡ್ತಿದೆ. ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಮಾಜಿ ಸಂಸದ ಡಿಕೆ ಸುರೇಶ್, ನನ್ನ ಅಣ್ಣನ ಹಣೆ ಬರಹದಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತಾರೆ, ಕಾಯ್ಬೇಕು, ತಾಳ್ಮೆ ಸಹನೆ ಮುಖ್ಯ ಅಂತ ಹೇಳಿದ್ದಾರೆ. ವಿಧಿಯಲ್ಲಿ ಇಲ್ಲದಿದ್ರೆ ಯಾರು ಏನು ಮಾಡಲಾಗದು. ತ್ಯಜಿಸಲು ಮೊದಲು ಕೈಯಲ್ಲಿ ಆಯುಧ ಇರಬೇಕಲ್ವೇ? ಇಲ್ಲಿ ಯಾವುದೇ ಆಯುಧವೇ ಇಲ್ಲ. ಇದು ರಾಜಕೀಯ. ಇಲ್ಲಿ ಆಯುಧಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಮೆಗಾ ಸೀರಿಯಲ್ ತರ ಮುಂದುವರಿಯುತ್ತಿರೋದ್ರ ಬಗ್ಗೆ ನೀವೇನಂತೀರಾ? ಕುರ್ಚಿ ಕಚ್ಚಾಟ ಹೀಗೆ ಮುಂದುವರೆದ್ರೆ 2028ರಲ್ಲಿ ಕೈಪಾಳೆಯಕ್ಕೆ ಭಾರಿ ಹಿನ್ನಡೆಯಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.